ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ SSLC ವಿಜ್ಞಾನದ 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ನ 3ನೇ ಸರಣಿಗೆ ಸ್ವಾಗತ. ಇದು ಥರ್ಡ್ ಪಾರ್ಟ್ ಇದೆ, ಜೀವಶಾಸ್ತ್ರ ವಿಷಯದ್ದು. ಸೊ ಫಸ್ಟ್ 1 ಮತ್ತು 2ನೇ ಪಾಠದಲ್ಲಿ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಕವರ್ ಮಾಡಿದ್ದೀನಿ. ಖಂಡಿತವಾಗಿ 3 ಪಾಠನ್ನು ನೋಡಿದರೆ 50 ಅಂಕಗಳ ಪ್ರಶ್ನೆಗಳ ಉತ್ತರಗಳನ್ನು ಖಂಡಿತವಾಗಿ ನಿಮ್ಮ ವಾರ್ಷಿಕ ಪರೀಕ್ಷೆಗಳಲ್ಲಿ ಸರಣಿ ಪೂರ್ವ ಸಿದ್ಧತೆಯಲ್ಲಿ ಪಡಿತೀರಿ. ಸೊ ಹಿಂದಿನ ಎಲ್ಲ ಪಾಠಗಳನ್ನು ನೋಡಿ, ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಇದೇ ಥರದ ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋಗೊಂದು ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಸೈನ್ಸಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ಗಳನ್ನು ಪೋಸ್ಟ್ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಸೊ ಫಸ್ಟ್ ಪಾಠ ಜೀವಕ್ರಿಯೆಗಳು ಪಾಠದಿಂದ ಹೋಗೋಣ. ಅಲ್ಲಿ 1 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ನ ಪಾತ್ರ ಕೇಳಿದರೆ ಅದು ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ತದೆ. ಇನ್ನು ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಡ್ಯಾಶ್ ಆಗಿ ಪರಿವರ್ತಿಸಲ್ಪಡ್ತದೆ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಸಸ್ಯಗಳಲ್ಲಿ ಸ್ವಪೋಷಣೆಗೆ ಅತ್ಯವಶ್ಯವಾದ ಧಾತು ಯಾವುದು ಕೇಳಿದ್ದಾರೆ, ಅದು ನೈಟ್ರೋಜನ್. ಇನ್ನು ಬಾಯಿಯಲ್ಲಿನ ಲಾಲಾರಸ ಈ ಕಿಣ್ವದ ಸಹಾಯದಿಂದ ಪಿಷ್ಟವನ್ನು ಸಕ್ಕರೆಯನ್ನಾಗಿ ವಿಭಜಿಸುತ್ತದೆ, ಉತ್ತರ ಅಮೈಲೇಸ್. ಜಠರ್ನಲ್ಲಿ ಸ್ರವಿಸಲ್ಪಡುವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಪಕ್ಷಿಗಳು ನೈಟ್ರೋಜನ್ ತ್ಯಾಜ್ಯಗಳನ್ನು ಈ ರೂಪದಲ್ಲಿ ಬಿಡುಗಡೆಗೊಳಿಸ್ತವೆ ಅಂತ ಕೇಳಿದರೆ ಯೂರಿಕ್ ಆಮ್ಲ ಇಸ್ ದ ರೈಟ್ ಆನ್ಸರ್. ಇನ್ನು ಜಠರವು ಸ್ರವಿಸಲ್ಪಟ್ಟ ಆಮ್ಲದಿಂದಾಗಿ ಕರುಳಿನ ಗೂಡೆಗಳಿಗೆ ಧಕ್ಕೆಯಾಗದಂತೆ ಲೊಳೆಯನ್ನು ಸ್ರವಿಸುವ ಕಿಣ್ವ, ಅದು ಪೆಪ್ಸಿನ್. ಆಹಾರದಲ್ಲಿನ ಈ ಪದಾರ್ಥಗಳಿಂದಾಗಿ ಸಸ್ಯಾಹಾರಿಗಳ ಸಣ್ಣ ಕರುಳು ಮಾಂಸಾಹಾರಿಗಳ ಸಣ್ಣ ಕರುಳಿಗಿಂತ ಉದ್ದವಾಗಿದೆ, ಸೆಲ್ಯುಲೋಸ್. ಕಾರ್ಬೋಹೈಡ್ರೇಟ್, ಕೊಬ್ಬು ಮತ್ತು ಪ್ರೋಟೀನ್ ಸಂಪೂರ್ಣವಾಗಿ ಪಚನಗೊಳ್ಳುವ ಜೀರ್ಣಾಂಗಯುವದ ಅಂಗ ಸಣ್ಣ ಕರುಳು. ಜೀರ್ಣವಾದ ಆಹಾರವು ಸಣ್ಣ ಕರುಳಿನಿಂದ ಹೀರಿಕೆಗೆ ಒಳಪಡಲು ಸಹಾಯ ಮಾಡುವ ಬೆರಳಿನಂಥ ರಚನೆ ಯಾವುದು, ವಿಲೈಗಳು. ಯೂರಿಯಾ ಉತ್ಪಾದಿಸುವ ಭಾಗ, ಅದು ಮೂತ್ರಜನಕಾಂಗ. ರಕ್ತ ಮತ್ತು ಜೀವಕೋಶಗಳ ನಡುವೆ ವಸ್ತುಗಳ ವಿನಿಮಯವು ಡ್ಯಾಶ್ನಿಂದ ನಡೀತದೆ, ಲೋಮನಾಳ. ಇನ್ನು ಸಾಗಾಣಿಕೆಗೆ ಸಹಕರಿಸುವ ರಕ್ತದ ಘಟಕ, ಅದು ಪ್ಲಾಸ್ಮಾ. ಇನ್ನು ಸಸ್ಯಗಳಲ್ಲಿ ಸಾಗಾಣಿಕೆಗೆ ಪತ್ರರಂಧ್ರದ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್, ಅದು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತದೆ. ಇನ್ನು ಗ್ಲೂಕೋಸ್ನ ವಿಭಜನೆಯಲ್ಲಿ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ಬಿಡುಗಡೆ ಆಗ್ತಕ್ಕಂಥ ಆಮ್ಲ, ಲ್ಯಾಕ್ಟಿಕ್ ಆಮ್ಲ. ಮಾನವರಲ್ಲಿ ಉಸಿರಾಟದ ವರ್ಣಕ, ಅದು ಹಿಮೋಗ್ಲೋಬಿನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ರಕ್ತವು ಈ ಘಟಕ ಸಾಗಿಸ್ತದೆ, ಪ್ಲಾಸ್ಮಾ. ಆಕ್ಸಿಜನ್ ಸಮೃದ್ಧ ರಕ್ತವು ಹೃದಯದ ಈ ಕೋಣೆಗೆ ಪ್ರವೇಶ ಮಾಡುತ್ತದೆ, ಎಡ ಹೃತ್ಕರ್ಣ. ಆಕ್ಸಿಜನ್ ರಹಿತ ರಕ್ತ ಹೃದಯದ ಈ ಕೊನೆಗೆ ಪ್ರವೇಶಿಸುತ್ತದೆ, ಬಲ ಹೃತ್ಕರ್ಣ. ಹೃದಯದ ಕೋಣೆಗಳಾದ ಹೃತ್ಕರ್ಣಗಳು ಮತ್ತು ಹೃತ್ಕುಕ್ಷಿಗಳು ಸಂಕುಚಿಸಿದಾಗ ರಕ್ತ ಹಿಮ್ಮುಖವಾಗಿ ಹರಿಯದಂತೆ ನಿಯಂತ್ರಿಸುವ ಹೃದಯದ ಭಾಗ ಯಾವುದು ಅಂತ ಕೇಳಿದ್ರು, ಕವಾಟಗಳು ಅನ್ನೋದು ಸರಿಯಾದ ಉತ್ತರ. ಇನ್ನು ಎಡ ಹೃತ್ಕುಕ್ಷಿ ಮತ್ತು ಬಲ ಹೃತ್ಕುಕ್ಷಿಗಳನ್ನು ಬೇರ್ಪಡಿಸುವ ಹೃದಯದ ಗೋಡೆ, ಅದು ಸೆಪ್ಟಮ್ ಆಗಿರ್ತದೆ. ಈ ಪ್ರಾಣಿಯಲ್ಲಿ ರಕ್ತವು ಹೃದಯವನ್ನು ಒಂದು ಬಾರಿ ಮಾತ್ರ ಹಾದು ಹೋಗ್ತದೆ, ಮೀನುಗಳಲ್ಲಿ. ರಕ್ತ ಹೆಪ್ಪುಗಟ್ಟಲು ಕಾರಣ ರಕ್ತದ ಘಟಕ, ಕಿರುತಟ್ಟೆಗಳು. ಮೂತ್ರಪಿಂಡಗಳ ಮೂಲಭೂತ ಸೋಸೋ ಘಟಕ, ನೆಫ್ರಾನ್. ಮೇದೋಜೀರಕ ವಸ್ತು ಸ್ರವಿಸುವ ಕಿಣ್ವಗಳು ಕೇಳಿದರೆ ಅದು ಮುಖ್ಯವಾಗಿ ಟ್ರಿಪ್ಸಿನ್ ಮತ್ತು ಲೈಪೇಸ್ ಅಂತಕ್ಕಂಥದ್ದು ಉತ್ತರದಲ್ಲಿ ಬರ್ತದೆ. ಇನ್ನು ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಅಂತಿಮವಾಗಿ ರೂಪುಗೊಳ್ಳುವ ವಸ್ತುಗಳನ್ನು ಕೇಳಿದರೆ ನೋಡಿ, ಪ್ರೋಟೀನ್ ಅಮೈನೋ ಆಮ್ಲವಾಗಿ, ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ, ಕೊಬ್ಬು ಗ್ಲಿಸರಿನ್ ಆಗಿ, ಕಬ್ಬಿಣ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಇನ್ನು ಗ್ಲೂಕೋಸ್ ವಿಭಜನೆಯ ಪ್ರಕ್ರಿಯೆಗಳು ಯಾವ್ಯಾವು ಅಂತ ಕೇಳಿದರೆ ಅದು ಆಕ್ಸಿಜನ್ ಉಪಸ್ಥಿತಿ ಹೋರಾಟ, ಆಕ್ಸಿಜನ್ ಅನುಪಸ್ಥಿತಿ ಹೋರಾಟ ಮತ್ತು ಆಕ್ಸಿಜನ್ ಕೊರತೆಯ ಉಸಿರಾಟ. ಇನ್ನು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ವಿಭಜನೆ ಹೊಂದಿ ಬಿಡುಗಡೆಯಾಗುವ ವಸ್ತುಗಳು ಯಾವುವು ಅಂತ ಕೇಳಿದರು, ಅಲ್ಲಿ ಎಥನಾಲ್ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಲ್ಪ ಪ್ರಮಾಣದ ಶಕ್ತಿ. ಇನ್ನು ಜಲಚರ ಜೀವಿಗಳ ಉಸಿರಾಟದ ದರ ತೀವ್ರವಾಗಿರ್ತದೆ, ಏಕೆ ಅಂದರೆ ಜಲಚರಗಳಿಗೆ ನೀರಿನಲ್ಲಿ ಲಭ್ಯವಾಗುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರೋದ್ರಿಂದ ಅವು ತೀವ್ರಗತಿಯಲ್ಲಿ ಉಸಿರಾಡಿಸ್ತಾವ, ದೇಹಕ್ಕೆ ಅವಶ್ಯಕವಾದ ಆಕ್ಸಿಜನನ್ನು ಪಡೆದುಕೊಳ್ತಾವ. ಇನ್ನು ಉಸಿರಾಟದ ಸಂದರ್ಭದಲ್ಲಿ ಎದೆಗೂಡು ದೊಡ್ಡದಾಗಿ ಗಾಳಿ ಶ್ವಾಸಕೋಶದೊಳಗೆ ಹೀರಿಕೊಳ್ತದೆ. ಈ ಪರಿಣಾಮಕ್ಕೆ ಕಾರಣವಾದ ದೇಹದ ಭಾಗಗಳು ಯಾವುವು ಅಂತ ಕೇಳಿದ್ದಾರೆ, ಅಲ್ಲಿ ಮುಖ್ಯವಾಗಿ ಪಕ್ಕೆಲುಬು ಮತ್ತು ಒಪ್ಪೆ ಅನ್ನೋದು ಬರ್ತದೆ. ಇನ್ನು ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಸಾಗಿಸಲ್ಪಡ್ತದೆ, ಇದು ನೀರಿನಲ್ಲಿ ಕರಗಿ ರಕ್ತದಿಂದ ವಿಲೀನಗೊಂಡು ಸಾಗಿಸ್ತದೆ. ಇನ್ನು ದೇಹದಲ್ಲಿ ಆಕ್ಸಿಜನ್ ಹೇಗೆ ಸಾಗಿಸಲ್ಪಡ್ತದೆ ಅಂತ ಕೇಳಿದರೆ ಇದು ಹಿಮೋಗ್ಲೋಬಿನ್ನೊಂದಿಗೆ ಅಪಕರ್ಷಿಸಿಕೊಂಡು ಸಾಗಿಸ್ತದೆ. ಪಕ್ಷಿ ಮತ್ತು ಸಸ್ತನಿಗಳಲ್ಲಿ 4 ಹೃದಯದ ಕೋಣೆಗಳ ಪ್ರಾಮುಖ್ಯತೆ ಏನು, ಇವು ತಮ್ಮ ದೇಹ ಸಂಕೀರ್ಣಗೊಂಡಂತೆ ದೇಹದ ಜೈವಿಕ ಕ್ರಿಯೆಯ ನಿರ್ವಹಣೆಗೆ ಅತಿ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದೆ. ಇದು ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಪ್ರತ್ಯೇಕವಾದಾಗ ಮಾತ್ರ ಸಾಧ್ಯ. ಹೀಗಾಗಿ ಅವು 4 ಹೃದಯದ ಕೋಣೆಗಳನ್ನು ಹೊಂದಿದ್ದಾವೆ. ಇನ್ನು ಇಮ್ಮಡಿ ಪರಿಚಲನೆ ಅಂದ್ರೆ ಏನು ಅಂತ ಕೇಳಿದರೆ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತ ಎರಡೆರಡು ಬಾರಿ ಹೃದಯವನ್ನು ಹಾದು ಹೋಗೋದೇ ಇಮ್ಮಡಿ ಪರಿಚಲನೆ. ಇನ್ನು ಗಾಯಗೊಂಡ ವ್ಯಕ್ತಿಯು ರಕ್ತದ ಒತ್ತಡ ಕಡಿಮೆ ಆಗ್ತದೆ, ಏಕೆ ಅಂದರೆ
ಆ ಗಾಯಗೊಂಡ ವ್ಯಕ್ತಿಯ ರಕ್ತದ ಸೋರಿಕೆಯ ಕಾರಣ ರಕ್ತದ ಒತ್ತಡ ನಷ್ಟವಾಗಿ ಹೃದಯದ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆ ಆಗ್ತದೆ, ರಕ್ತದ ಒತ್ತಡ ಕಡಿಮೆ ಆಗ್ತದೆ. ರಕ್ತನಾಳಗಳ ವಿಧಗಳನ್ನು ಕೇಳಿದ್ದಾರೆ. ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳು. ಇಲ್ಲಿ ಮುಂದಿನ ಪ್ರಶ್ನೆ ಇದೆ, ಅಪಧಮನಿ ರಕ್ತನಾಳವು ಅಭಿಧಮನಿಗಳ ರಕ್ತನಾಳಗಳಿಗಿಂತ ಭಿನ್ನವಾಗಿದೆ ಏಕೆ? ಇಲ್ಲಿ ನೋಡಿ, ಈ ಅಪಧಮನಿಗಳು ದಪ್ಪನೆಯ ಭಿತ್ತಿಯನ್ನು ಹೊಂದಿದ್ದು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರ್ತಾವೆ. ಆದರೆ ಅಭಿಧಮನಿಗಳು ತೆಳು ಭಿತ್ತಿಯನ್ನು ಹೊಂದಿದ್ದು ಹೃದಯವು ಪಂಪು ಮಾಡಿದಾಗ ಹೃದಯದಿಂದ ರಕ್ತ ಹೆಚ್ಚು ಒತ್ತಡದಿಂದ ದೇಹದ ವಿವಿಧ ಭಾಗಗಳಿಗೆ ಅಥವಾ ಶ್ವಾಸಕೋಶಗಳಿಗೆ ಸಾಗಿಸಲ್ಪಡುವಾಗ ನಾಳಗಳ ಮೇಲೆ ಹೆಚ್ಚು ಒತ್ತಡ ಬೀಳೋದ್ರಿಂದ ಈ ನಾಳಗಳ ಭಿತ್ತಿಯು ದಪ್ಪನಾಗಿರೋದು ಅವಶ್ಯಕ. ಆದರೆ ಹೃದಯಕ್ಕೆ ಬಂದು ಸೇರುವ ಅಭಿಧಮನಿಗಳು ಕಡಿಮೆ ಒತ್ತಡವನ್ನು ಹೊಂದಿರೋದ್ರಿಂದ ಈ ನಾಳಗಳು ತೆಳು ಭಿತ್ತಿಯನ್ನು ಹೊಂದಿವೆ. ಮುಂದಿನ ಪ್ರಶ್ನೆ ಇದೆ, ದೇಹದಲ್ಲಿ ದುಗ್ಧರಸವು ಹೇಗೆ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಅಂದರೆ ಈ ಲೋಮನಾಳಗಳ ಭಿತ್ತಿಯಲ್ಲಿ ಕಂಡುಬರುವ ರಂಧ್ರಗಳ ಮೂಲಕ ಪ್ಲಾಸ್ಮಾ, ಪ್ರೋಟೀನ್ ಮತ್ತು ರಕ್ತ ಈ ಜೀವಕೋಶಗಳು ಅಂಗಾಂಶಗಳಲ್ಲಿನ ಅಂತರ್ಕೋಶಗಳ ಅವಕಾಶದೊಳಗೆ ಪ್ರವೇಶಿಸಿ ದುಗ್ಧರಸವನ್ನು ಉಂಟು ಮಾಡ್ತದೆ. ಇನ್ನು ದುಗ್ಧರಸದ ಕಾರ್ಯವೇನು ಅಂತ ಕೇಳಿದರೆ, ಈ ದುಗ್ಧರಸ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸ್ತದೆ ಮತ್ತು ಜೀವಕೋಶದ ಹೊರಗಿನ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡ್ತದೆ. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಬೇರುಗಳು ಹೀರಲ್ಪಟ್ಟು ನೀರು, ಖನಿಜಾಂಶಗಳು ಸಸ್ಯದ ಎತ್ತರದಲ್ಲಿರುವ ಎಲೆಗಳಿಗೆ ಹೇಗೆ ಸಾಗಿಸಲ್ಪಡ್ತವೆ? ಸಸ್ಯದ ರಂಧ್ರಗಳು ದೇಹದಲ್ಲಿನ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮಾಡುವ ಮೂಲಕ ಮೇಲ್ಮುಖ ಒತ್ತಡವನ್ನು ಏರ್ಪಡಿಸಿ ನೀರು ಮೇಲ್ಮುಖ ಚಲನೆಗೆ ಸಹಾಯವನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ, ವಿಸರ್ಜನೆ ಅಂದರೆ ಏನು? ದೇಹದಲ್ಲಿ ಚಯಾಪಚಯ ಚಟುವಟಿಕೆಗಳು ಉತ್ಪತ್ತಿ ಮಾಡುವ ನೈಟ್ರೋಜನ್ ಯುಕ್ತ ವಸ್ತುಗಳನ್ನು ಹೊರಹಾಕುವ ಜೈವಿಕ ಪ್ರಕ್ರಿಯೆ ವಿಸರ್ಜನೆ. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ವಿಸರ್ಜನೆ ಹೇಗೆ ನಡೀತದೆ? ಸಸ್ಯಗಳು ಹೆಚ್ಚಿನ ಪ್ರಮಾಣದ ನೀರನ್ನು ಬಾಷ್ಪೀಕರಣದ ಮೂಲಕ ಹೊರಹಾಕ್ತವೆ ಮತ್ತು ತನ್ನಲ್ಲಿ ಉಂಟಾದ ತ್ಯಾಜ್ಯಗಳನ್ನು ಮೃತ ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹಿಸಿ ಇಡ್ತವೆ. ಇವುಗಳು ಉದುರಿ ಹೋಗಿ ತ್ಯಾಜ್ಯ ವಿಸರ್ಜನೆಗೆ ಒಳಪಡ್ತವೆ. ಇನ್ನು ರಾಳು ಅಂಟುಗಳ ರೂಪದಲ್ಲಿ ಸಹ ವಿಸರ್ಜಿಸಲ್ಪಡುತ್ತದೆ ಅಂತ ಬರಿಬೇಕು. ಈ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರ, ಒಂದು ನೆಫ್ರಾನ್ನ ರಚನೆ ಇದೆ, ಇನ್ನೊಂದು ಮಾನವನ ಹೃದಯದ ನೋಟ. ನೀಟಾಗಿ ಚಿತ್ರವನ್ನು ಬಿಡಿಸಲಿಕ್ಕೆ ಬರಬೇಕು, ಜೊತೆಗೆ ಭಾಗಗಳನ್ನು ಗುರುತಿಸಬೇಕು. ಅಥವಾ ಪ್ರತಿಯೊಂದು ಭಾಗದ ಕಾರ್ಯಗಳನ್ನು ಸಹಿತ ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ತುಂಬಾ ಇರೋದ್ರಿಂದ ಚೆನ್ನಾಗಿ ಅದನ್ನು ನೀಟಾಗಿ ಪ್ರಾಕ್ಟೀಸನ್ನು ಮಾಡಿರಿ. ಇನ್ನೊಂದು ಪ್ರಶ್ನೆ ಬರ್ತದೆ, ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ ಅಂತಕ್ಕಂಥದ್ದು ಚಿತ್ರ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಪಾಠಕ್ಕೆ ಹೋಗೋಣ, ನಿಯಂತ್ರಣ ಮತ್ತು ಸಹಭಾಗಿತ್ವ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂಗಾಂಶಗಳಿಂದ ಒದಗಿಸಲ್ಪಡುತ್ತದೆ. ಉತ್ತರ, ನರ ಮತ್ತು ಸ್ನಾಯು. ಜ್ಞಾನೇಂದ್ರಿಯ ಗ್ರಹಿಸಿದ ಮಾಹಿತಿಯು ನರಕೋಶದ ಡ್ಯಾಶ್ ಭಾಗದಲ್ಲಿ ಸಂಗ್ರಹಿತವಾಗ್ತದೆ, ಡೆಂಡ್ರೈಟ್ಸ್. ಆಕ್ಸಾನ್ಗಳಲ್ಲಿ ಬಿಡುಗಡೆಯಾದ ರಾಸಾಯನಿಕಗಳು ಡ್ಯಾಶನ್ನು ದಾಟಿ ಇನ್ನೊಂದು ನರಕೋಶವನ್ನು ತಲುಪಿಸ್ತಾವ, ಸಂಸರ್ಗ. ಪರಾವರ್ತಿತ ಚಾಪ ಡ್ಯಾಶ್ನಲ್ಲಿ ಉಂಟಾಗ್ತದೆ, ಮೆದುಳು ಬಳ್ಳಿನಲ್ಲಿ. ಬೈಸಿಕಲ್ ಸವಾರಿ ಮಾಡೋದು, ಪೆನ್ನನ್ನು ಹಿಡಿತವಾಗಿ ಬರೆಯೋದು, ಇಂಥ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಅನುಮಸ್ತಿಷ್ಕ. ಹುಣಸೆ ಹಣ್ಣನ್ನು ನೋಡಿದಾಗ ಬಾಯಲ್ಲಿ ನೀರುತ್ತದೆ, ಇದಕ್ಕೆ ಕಾರಣ ಮೆದುಳಿನ ಭಾಗ ಮೆಡುಲ್ಲ. ಮೆದುಳು ಬಳ್ಳಿಯನ್ನು ರಕ್ಷಿಸುವ ಮೂಳೆ ಅಂಗಾಂಶದ ಭಾಗ ಬೆನ್ನು ಮೂಳೆ ಅನ್ನೋದು ಉತ್ತರ. ಇನ್ನು ಸಸ್ಯಗಳಲ್ಲಿ ಅಂಡಾಂಶದ ಕಡೆಗೆ ಪರಾಗರೇಣುಗಳು ಸಾಗುವ ಬೆಳವಣಿಗೆಯನ್ನು ಏನಂತ ಕರಿತೀವಿ? ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ. ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನು ಅದು ಅಬಿಸಿಕ್ ಆಮ್ಲ. ಸಸ್ಯದ ದ್ಯುತಿವರ್ತನೆಗೆ ಕಾರಣವಾದ ಸಸ್ಯ ಹಾರ್ಮೋನು ಆಕ್ಸಿನ್. ದೇಹದಲ್ಲಿ ಗ್ರಾಹಕಗಳು ಗ್ರಹಿಸಿದ ಮಾಹಿತಿಯು ಈ ಮೂಲಕ ಚಲಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇತ್ತು ವಿದ್ಯುತ್ ಸಂಜ್ಞೆಗಳ ಮೂಲಕ ಅನ್ನೋದು ರೈಟ್ ಆನ್ಸರ್. ಇನ್ನು ಮಧುಮೇಹಕ್ಕೆ ಕಾರಣವಾದ ಹಾರ್ಮೋನು ಇನ್ಸುಲಿನ್. ಈ ಹಾರ್ಮೋನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರೀತಾರೆ, ಅಡ್ರಿನಲಿನ್. ಈ ಹಾರ್ಮೋನು ಕೊರತೆಯ ಗಳಗಂಡ ಕಾಯಿಲೆಗೆ ಕಾರಣ, ಅದು ಥೈರಾಕ್ಸಿನ್. ಆಹಾರದಲ್ಲಿ ಈ ವಸ್ತುವಿನ ಇರುವಿಕೆಗೆ ನಮ್ಮನ್ನು ಗೈಟರ್ ಕಾಯಿಲೆಯಿಂದ ದೂರ ಮಾಡ್ತದೆ, ಅಯೋಡಿನ್. ವೈದ್ಯರು ಮಧುಮೇಹಿಗಳಿಗೆ ಕೊಡುತ್ತಿರುವ ಇಂಜೆಕ್ಷನ್ ಇನ್ಸುಲಿನ್ ಅನ್ನೋದು ಉತ್ತರ. ಪರಾವರ್ತಿತ ಕ್ರಿಯೆ ಅಂದರೆ ಏನು? ಅಂದರೆ ಕ್ರಿಯೆಗೆ ತಕ್ಷಣದ ಪ್ರತಿಕ್ರಿಯೆ ಏರ್ಪಡುವ ಕ್ರಿಯೆಯನ್ನು ನಾವು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಪರಾವರ್ತಿತ ಚಾಪ ಅಂದರೆ ಏನಂದ್ರೆ ಕ್ರಿಯೆ ನಡೆದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೆ ನರೆಸಂವೇದ ಹಾದು ಹೋಗುವ ಮಾರ್ಗವೇ ಪರಾವರ್ತಿತ ಚಾಪ. ಸ್ನಾಯುಕೋಶ ಹೇಗೆ ಚಲನೆ ಉಂಟು ಮಾಡ್ತದೆ? ಸ್ನಾಯುಕೋಶಗಳು ತನ್ನ ಆಕಾರವನ್ನು ಬದಲಿಸ್ತಾ ಚಲನೆಯನ್ನು ಮಾಡ್ತದೆ. ಇನ್ನು ಜೀವಕೋಶಗಳು ತಮ್ಮ ಆಕಾರವನ್ನು ಹೇಗೆ ಬದಲಿಸ್ತವೆ ಅಂತ ಕೇಳಿದ್ದಾರೆ. ಅದು ಸ್ನಾಯುಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿರ್ತವೆ. ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಈ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನು ಬದಲಿಸ್ತವೆ. ಇನ್ನು ಮುಟ್ಟಿದರೆ ಮುನಿ ಸಸ್ಯ, ಮುಟ್ಟಿದ ನಂತರ ಮುದುರಲು ಕಾರಣವೇನು ಅದನ್ನು ನೋಡ್ಕೊಳ್ರಿ. ಇನ್ನು ದ್ಯುತಿ ಅನಿವರ್ತನೆಗೆ ಸಸ್ಯಗಳಿಗೆ ಹೇಗೆ ಅನುಕೂಲಕರವಾಗಿದೆ ಅದು ಇಂಪಾರ್ಟೆಂಟ್ ಅದ. ಇದಂತರೂ ಮೋಸ್ಟ್ ಇಂಪಾರ್ಟೆಂಟ್. ಸಸ್ಯ ಹಾರ್ಮೋನುಗಳು ಮತ್ತು ಕಾರ್ಯ ಫಿಕ್ಸ್ ಕ್ವಶನ್. ಆಕ್ಸಿನ್ ಬೆಳವಣಿಗೆ ಉತ್ತೇಜನ, ಸೈಟೋಕೆನಿನ್ ಕೋಶ ವಿಭಜನೆ ಉತ್ತೇಜನ,
ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಕಾರಿ. ಆಬಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ. ದ್ಯುತಿವರ್ತನೆ, ಗುರುತ್ವಾನುವರ್ತನೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ವಶನ್ಸ್ ಇತ್ತು. ಇನ್ನು ಈ ಪಾಠದಲ್ಲಿ ನಿಮಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಬರ್ತಕ್ಕಂಥದ್ದು 2 ಚಿತ್ರ, ಒಂದು ನರಕೋಶ, ಒಂದು ಮಾನವನ ಮೆದುಳು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕೂಡ ಸ್ವಲ್ಪ ತಾವು ಚೆನ್ನಾಗಿ ಕ್ಲಿಯರಾಗಿ ನೋಡಿ, ಭಾಗಗಳನ್ನು ನೋಡ್ಕೊಡ್ರಿ, ಕಾರ್ಯಗಳನ್ನು ಸಹಿತನೂ ಕೂಡ ನೆನಪಿಟ್ಕೊಡ್ರಿ. ಮುಂದೆ ಹೋಗೋಣ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅನ್ನೋ ಪಾಠ. ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ಕ್ರೋಮೋಸೋಮ್ಗಳ ಡ್ಯಾಶ್ ಅಣುಗಳು ಹೊಂದಿದ್ದಾವೆ, DNA ಅಣುಗಳು. ವಿದಳನ ಸಂತಾನೋತ್ಪತ್ತಿಗೆ ಉದಾಹರಣೆ ಲಿಸ್ಟ್ಮೇನಿಯಾ. ಪುನರುತ್ಪಾದನೆ ಸಂತಾನೋತ್ಪತ್ತಿಗೆ ಉದಾಹರಣೆ ಪ್ಲನೇರಿಯಾ. ಮೊಗ್ಗುವಿಕೆ ಸಂತಾನೋತ್ಪತ್ತಿಗೆ ಉದಾಹರಣೆ ಹೈಡ್ರಾ. ಕಾಯಜ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆ ಕಬ್ಬು. ಬೀಜಕಗಳ ಉತ್ಪಾದನೆಯಲ್ಲಿ ನಡೆಯುವ ಸಂತಾನೋತ್ಪತ್ತಿ ರೈಜೋಪಸ್. ಸಸ್ಯದ ಸಂತಾನೋತ್ಪತ್ತಿ ಭಾಗ ಹೂವು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಪರಾಗರೇಣುಗಳನ್ನು ಉತ್ಪಾದಿಸುವ ಹೂವಿನ ಭಾಗ ಕೇಸರ. ತುಂಡರಿಕೆ ವಿಧಾನ ಸಂತಾನೋತ್ಪತ್ತಿಗೆ ಉದಾಹರಣೆ ಸ್ಪೈರೋಗೈರಾ. ಇನ್ನು ಪುರುಷರಲ್ಲಿ ವೃಷಣ ಚಿಹ್ನೆಗಳು ದೇಹದ ಹೊರಗೆ ಇರಲು ಸರಿಯಾದ ಕಾರಣ ಕೇಳಿದ್ರು, ಅದು ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯವಿದೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಸ್ತ್ರೀಯರಲ್ಲಿ ಅಂಡಾಂಶ ಪ್ರತಿ ತಿಂಗಳು ಡ್ಯಾಶ್ ಅಂಡಗಳನ್ನು ಉತ್ಪತ್ತಿ ಮಾಡ್ತದೆ. 1. ಮಗು ಗರ್ಭದಲ್ಲಿದ್ದಾಗ ಪೋಷಕ ವಸ್ತುವು ತಾಯಿಯಿಂದ ಡ್ಯಾಶ್ ಮೂಲಕ ಪಡಿತದ ಜರಾಯು. ಲೈಂಗಿಕ ಸಂಪರ್ಕದಿಂದ ಹರಡೋ ರೋಗ HIV. ದೇಹದ ಹಾರ್ಮೋನು ಬದಲಾಯಿಸುವ ಮೂಲಕ ಗರ್ಭ ನಿರೋಧಕವಾಗಿ ಬಳಸೋದು ಗರ್ಭ ನಿರೋಧಕ ಮಾತ್ರೆಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ? ವೀರ್ಯನಾಳ. ಪರಾಗಕೋಶಗಳು ಇದಕ್ಕೆ ಸಂಬಂಧಿಸಿದೆ ಪರಾಗರೇಣುಗಳಿಗೆ. ವೀರ್ಯಾಣು ಉತ್ಪಾದನೆಯ ಭಾಗ ವೃಷಣ. ಕಾಲರಾ ಮತ್ತು ಮಲೇರಿಯಾ ರೋಗಕ್ಕೆ ಕಾರಣವಾದ ಜೀವಿಗಳು ತಮ್ಮ ಸಂತಾನೋತ್ಪತ್ತಿಗೆ ಈ ವಿಧಾನವನ್ನು ಬಳಸ್ತವೆ, ವಿದಳನ. DNA ಕೆಲಸ ಕೇಳಿದರೆ ಇದು ಪ್ರೋಟೀನ್ಗಳನ್ನು ಸಂಶ್ಲೇಷಿಸುವ ಮಾಹಿತಿಯ ಆಕಾರವಾಗಿದೆ. ತಂದೆ ತಾಯಿಯಲ್ಲಿ ಗುಣಲಕ್ಷಣ ಆಕಾರ ವಿನ್ಯಾಸಕ್ಕೆ ಕಾರಣವಾಗಿದೆ. ಇನ್ನು ಜೀವಿಗಳಲ್ಲಿ ಭಿನ್ನತೆಯ ಮಹತ್ವ, ಸಂತಾನೋತ್ಪತ್ತಿಯ ವಿಧಾನಗಳನ್ನು ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಿದಳನ ಯಾವ ಮಾಡ್ತವೆ, ತುಂಡರಿಕೆ ಯಾವ ಮಾಡ್ತವೆ, ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಈ ಪ್ರಶ್ನೆಗಳನ್ನು ನಿಮಗೆ ಕೇಳತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಯುಗ್ಮಜದ ಅರ್ಥ ನೋಡ್ಕೊಡ್ರಿ. ಆಮೇಲೆ ಸಸ್ಯದ ಹೂವಿನ ಸಂತಾನೋತ್ಪತ್ತಿಯ ಭಾಗ, ಸಸ್ಯದ ಹೂವಿನಲ್ಲಿರುವ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು. ಗಂಡು ಸಂತಾನೋತ್ಪತ್ತಿ ಕೇಸರ, ಹೆಣ್ಣು ಸಂತಾನೋತ್ಪತ್ತಿ ಶಲಾಕಾಗ್ರ. ಇನ್ನು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದರ ಅರ್ಥ ಮತ್ತು ಉದಾಹರಣೆಗಳನ್ನು ಕೇಳಿದ್ರೆ ಅದ್ರ ವ್ಯತ್ಯಾಸಗಳನ್ನು ನಿಮ್ಮ ಪರೀಕ್ಷೆಗಳಲ್ಲಿ ಫಿಕ್ಸ್ ಆಗಿ ಕ್ವಶನ್ ಕೇಳ್ತಾರೆ. ಸ್ವಕೀಯ ಅಂದ್ರೆ ಒಂದು ಹೂವಿನ ಪರಾಗ ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗೋದು. ಪರಕೀಯ ಅಂದ್ರೆ ಒಂದು ಹೂವಿನ ಪರಾಗ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗೋದು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಪರಾಗವು ಶಲಾಕಾಗ್ರಕ್ಕೆ ನಂತರ ಅಂಡಾಶಯ ಹೇಗೆ ತಲುಪ್ತದೆ, ಬೀಜ ಹೇಗೆ ಉಂಟಾಗ್ತದೆ, ವೀರ್ಯನಾಳ ಮಾರ್ಗದಲ್ಲಿ ಕಂಡುಬರೋ ಗ್ರಂಥಿಗಳು, ಸ್ತ್ರೀಯರಲ್ಲಿ ಬಿಡುಗಡೆಯಾದ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಅಂತ ಕೇಳಿದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್, ಗರ್ಭ ಧಾರಣೆಯನ್ನು ತಡಿಲಿಕ್ಕಿರ್ತಕ್ಕಂಥ ಮಾರ್ಗಗಳು, ಕಾಂಡೋಮ್ಗಳ ಬಳಕೆ ಮಾಡೋದು, ಗರ್ಭ ನಿರೋಧಕ ಮಾತ್ರೆಗಳು, ವಂಕಿ ಅಥವಾ ಕಾಪರ್ ಟೀಗಳನ್ನು ಬಳಕೆ ಮಾಡೋದು, ಶಸ್ತ್ರಚಿಕಿತ್ಸೆಯ ಮೂಲಕ ಮಾಡ್ಬೋದು. ಇನ್ನು ತಾಯಿಯ ಗರ್ಭದೊಳಗೆ ಭ್ರೂಣ ಹೇಗೆ ಪೋಷಣೆ ಪಡೆದುಕೊಳ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇಲ್ಲಿ ಬರ್ತಕ್ಕಂಥ ಚಿತ್ರಗಳಲ್ಲಿ ನೋಡೋದಾದರೆ ಒಂದು ಹೂವಿನ ನೀಳಛೇದದ ಭಾಗ ಮತ್ತು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಚಿತ್ರಗಳಿದ್ದಾವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮುಂದೆ ಹೋಗೋಣ. ಅನುವಂಶೀಯತೆಯ ಪಾಠ. ಪರಿಪೂರ್ಣ ಜೋಡಿ ಲೈಂಗಿಕ ವರ್ಣತಂತುಗಳನ್ನು ಹೊಂದಿರುವುದು ಅಂತ ಕೇಳಿದ್ದಾರೆ, ಹೆಣ್ಣು ಮಾತ್ರ. ಮೆಂಡಲ್ ರವರು ಅನುವಂಶೀಯತೆಯ ನಿಯಮಗಳ ಅಧ್ಯಯನವನ್ನು ಯಾವ ಸಸ್ಯದ ಮೇಲೆ ಕೈಗೊಂಡರು? ಬಟಾಣಿ ಸಸ್ಯ. ಏಕತಳೀಕರಣದಲ್ಲಿ ಮೆಂಡಲ್ ರವರು E1 ಪೀಳಿಗೆಯಲ್ಲಿ ಪಡೆದ ಸಸ್ಯ ಯಾವುದು? ಎಲ್ಲವೂ ಎತ್ತರ. ದ್ವಿತಳೀಕರಣದಲ್ಲಿ F2 ಪೀಳಿಗೆಯಲ್ಲಿ ಕಂಡುಬರುವ ಸಸ್ಯಗಳ ಅನುಪಾತ ಮೋಸ್ಟ್ ಇಂಪಾರ್ಟೆಂಟ್ 9:3:3:1. ಮಹಿಳೆಯರ ಲಿಂಗ ವರ್ಣತಂತು XX, ಪುರುಷರ ವರ್ಣತಂತು XY. ಗಂಡು ಮಗುವಿನ ಜನನದ ನಿರ್ಧಾರಕ ಲಿಂಗ ವರ್ಣತಂತು Y ಅಂತಕ್ಕಂಥದ್ದು. ಇನ್ನು ತಳಿ ವಿಜ್ಞಾನದ ಅರ್ಥ, ಆಮೇಲೆ ಮಾನವನಲ್ಲಿ ಲಿಂಗ ಹೇಗೆ ನಿರ್ಧರಿತವಾಗ್ತದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದು ಭಾಳ ಸಲ ಏನು ಮಾಡಿದ್ದಾರೆ ಕೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಡ್ರಿ. ಅಂದ್ರೆ ಮಾನವನಲ್ಲಿ ಒಂದು ಜೊತೆ ಲಿಂಗ ವರ್ಣತಂತುಗಳಿದ್ದು ಅವು ಗಂಡಿನಲ್ಲಿ X ಮತ್ತು Y, ಅದೇ ರೀತಿ ಹೆಣ್ಣಿನಲ್ಲಿ X ಮತ್ತು Y ಇರ್ತದೆ. ನಿಷೇಚನ ಸಂದರ್ಭದಲ್ಲಿ ಗಂಡಿನಿಂದ X ಅಥವಾ Y ಯಾವುದಾದರೂ ಒಂದು ವರ್ಣತಂತು ಅದೇ ರೀತಿ ಹೆಣ್ಣಿನಿಂದ X ವರ್ಣತಂತು ಸೇರ್ತದೆ. ಆವಾಗ XY ಆದರೆ ಗಂಡು, XX ಆದರೆ ಹೆಣ್ಣು ಮಗುವಿನ ಜನನವಾಗ್ತದೆ. ಮುಂದಿನ ಪ್ರಶ್ನೆ, ಏಕತಳೀಕರಣ, ದ್ವಿತಳೀಕರಣ, ಇದು ಇಂಪಾರ್ಟೆಂಟ್ ಇದಾವೆ. ಆಮೇಲೆ ಇದು ಚಕ್ಕರ್ ಬೋರ್ಡನ್ನು ರಚಿಸಿ ಅಂತ ಕೇಳಿದರೆ ಇದು ಕೂಡ ನೀವು ಏನು ಮಾಡ್ಕೋಬೇಕು, ಕಲ್ಕೊಳ್ಬೇಕು. ಲಾಸ್ಟ್ ಪಾಠ ಹೋಗೋಣ, ನಮ್ಮ ಪರಿಸರ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂದರೆ ಕ್ವಶನ್ಸ್ ಏನಿದಾವಪ್ಪ ಅಂತಂದ್ರೆ, ಪ್ರಾಥಮಿಕ ಭಕ್ಷಕರು ಶಕ್ತಿಯನ್ನು ಜೈವಿಕ ಚಟುವಟಿಕೆಗಳನ್ನು ಉಷ್ಣದ ರೂಪದಲ್ಲಿ ವಾತಾವರಣಕ್ಕೆ ಬಿಟ್ಟು ಕೊಡೋ ಪ್ರಮಾಣ 90.
ಓಝೋನ್ ಪದರವು ಅವಶ್ಯಕ ಏಕೆಂದರೆ ಹೀರಿಕೊಳ್ಳುವ ಅಂಶ ನೇರಳಾತೀತ ವಿಕಿರಣ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ಪ್ಲಾಸ್ಟಿಕ್. ಓಝೋನ್ ಪದರಿನ ನಾಶಕ್ಕೆ ಕಾರಣ CFC. ವಾತಾವರಣದಲ್ಲಿ ಆಕ್ಸಿಜನ್ ಅಣುವನ್ನು ಪರಮಾಣುವಾಗಿ ವಿಭಜನೆ ಮಾಡುವ ವಿಕಿರಣ ನೇರಳಾತೀತ ವಿಕಿರಣ. ಇದೊಂದು ನೋಡ್ಕೊಳ್ರಿ, ಇವು ಇಂಪಾರ್ಟೆಂಟ್ ಇದ್ದಾವೆ. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸ್ವಲ್ಪ ಪಾಸ್ ಮಾಡಿ ನೀವು ಅದನ್ನು ನೋಡ್ಕೊಂಡಿದ್ರೆ ಖಂಡಿತವಾಗಿ ನೀವು ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಸ್ನೇಹಿತರೆ ಜೀವಶಾಸ್ತ್ರದ ಭಾಗವನ್ನು ಮುಗಿಸಿದ್ದೀನಿ. ಇಲ್ಲಿಗೆ ಸೈನ್ಸ್ನ 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್